ತುಂಬಾ ಖುಷಿ ಆಗುತ್ತೆ. ರಾಮಾಯಣ ಒಂದು ದೊಡ್ಡ ಕಥೆ. ನಾನು ಈ ದಿನಕ್ಕೆ ಕಾಯ್ತಾ ಇದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನ ಈ ಸಿನಿಮಾನ ಹೇಗೆ ತಗೊಳ್ತಾರೆ, ಹೇಗೆ ಎಂಜಾಯ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಬಟ್ ಈಗ ನೋಡಿದಂಗೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಸರ್, ಅಪರ್ಣ ಅವರು ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಟ್ ಅವ್ರಿಗೆ ನಿಮ್ಮ ಜೊತೆಗಿಲ್ಲ. ಬಟ್ ಹೇಗೆ ಅನ್ನಿಸ್ತು ಅವ್ರ ಜೊತೆ ಜರ್ನಿ? ಅದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ. ಇವತ್ತಿದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ರಿಯಾಕ್ಷನ್ ನೋಡೋದಕ್ಕೆ. ಅವ್ರ ಜೊತೆ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಕನ್ಸರ್ನ್ ಅವ್ರಿಗೆ, ನಮ್ಮೆಲ್ಲ ಆಕ್ಟರ್ಸ್ ಮೇಲೆ ತುಂಬಾ ಅವ್ರ ಜೊತೆ ಆಕ್ಟ್ ಮಾಡೋದು ಒಂಥರ. ಸರ್, ಮೇಘಾ ಶೆಟ್ಟಿ ಅವ್ರ ಜೊತೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಅವ್ರು ತುಂಬಾ ಒಳ್ಳೆ ಕೋಸ್ಟಾರ್. ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಆಕ್ಟಿಂಗ್ಗೆ. ಸೊ ಆಮೇಲೆ ತುಂಬಾ ಡಿಸ್ಕಷನ್ಸ್ ಮಾಡಿ ಅವ್ರ ಜೊತೆ ಅವರೊಂದು ಸೀನ್ ಕೂಡ ಮಾಡಿದ್ರು. ಸೊ ಅದರಿಂದ ತುಂಬಾ ಚೆನ್ನಾಗಿ ಬಂದಿದೆ. ರಾಮಾಯಣ ಮೇನ್ ತಗೊಂಡಿದ್ದೆ ಅಭಿಮಾನಿಗಳಿಗೋಸ್ಕರ. ಯಾಕಂದ್ರೆ ಯಾವಾಗಲೂ ಹೇಳ್ತಾ ಇದ್ರು ನೀವು ತುಂಬಾ ಸಾಫ್ಟ್ ರೋಲ್ ಮಾಡ್ತಾರೆ. ಈ ಥರ ನಿಮ್ಮನ್ನ ನೋಡಬೇಕು ಅಂತ ನನ್ನ ಯಾವಾಗಲೂ ಕೇಳ್ತಾ ಇದ್ರು. ಸೊ ರಾಮಾಯಣ ಸಿನಿಮಾ ಸಂಪೂರ್ಣ ನಮ್ಮ ಅಭಿಮಾನಿಗೋಸ್ಕರ. ಅದೇ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಆದಮೇಲೆ ಒಂದು ಡೈಲಾಗ್ ಇದೆಯಲ್ಲ, ಆ ಡೈಲಾಗ್ ತುಂಬ ಇಷ್ಟ ಆಯಿತು. ಸಿನಿಮಾದಿಂದ ಒಂದಷ್ಟು ಮೆಸೇಜ್ಗಳು ಬರುತ್ತೆ. ಆಮೇಲೆ ಒಂದಷ್ಟು ಸಂಬಂಧಗಳ ಬಗ್ಗೆ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಅದೆಲ್ಲ ಅವ್ರಿಗೆ ತುಂಬ ಇಷ್ಟಪಟ್ಟು. ಟ್ರೈಲರ್ ಲಾಂಚಲ್ಲಿ ಯುವ ಅವರು ನಿಮ್ಮ ರೊಮ್ಯಾಂಟಿಕ್ ಸೀನ್ ಇಷ್ಟ ಅಂತ ಹೇಳಿದ್ರು. ಸಿನಿಮಾ ನೋಡಿ ಅದೇ ಅದೆಲ್ಲ ತುಂಬ ಅಪೀಲ್ ಆಯ್ತು. ಅಂದರೆ ಈ ಸಿನಿಮಾ ನೋಡಿದ್ರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫೈಟ್ಸ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಸೊಸೈಟಿ ಮೇಲಿರೋ ಒಂದು ಕಾಳಜಿ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ತೊಗೊಂಡೋಗ್ತಾರೆ ಅಂತ ಅನಿಸುತ್ತೆ. ನಮ್ಮ ಡೈರೆಕ್ಟರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ನವೀನ್ ಅವ್ರು ಕೂಡ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ಆಮೇಲೆ ಇದು ಅಂತ ಒಳ್ಳೆ ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಇನ್ನೂ ಜನಕ್ಕೆ ಬಿಟ್ಟಿದ್ದು ನಮ್ಮ ಸಿನಿಮಾ ನಿಮ್ಮ ಮುಂದೆ ಇದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಖುಷಿ ಆಯ್ತು. ಎಲ್ಲರೂ ಆ ಸೀನ್ಗೆ ರಿಯಾಕ್ಟ್ ಮಾಡ್ತಿರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಸೊ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮಾಸ್ಕ್ ಹಾಕೊಂಡು ಗೊತ್ತಾಗ್ತಿಲ್ಲ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಗ್ರಾಮೀಣ ಒಂದು ದೊಡ್ಡ ಜರ್ನಿ ತುಂಬ ಕಾಯ್ತಿದ್ದೆ ಈ ದಿನಕ್ಕೆ. ನಮ್ಗೇನಂದರೆ ಇದನ್ನ ಜನ ಹೇಗೆ ತೊಗೊಳ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ ರಿಯಾಕ್ಷನ್ಗೆ ತುಂಬ ಕಾಯ್ತದೆ. ಬಟ್ ಇವತ್ತು ಇಲ್ಲಿ ಬಂದು ಎಲ್ಲರಿಂದ ಒಂದು ತುಂಬ ಒಳ್ಳೆ ರಿಯಾಕ್ಷನ್ ಬಂತು. ಅದು ಕೇಳಿ ತುಂಬ ಖುಷಿ ಆಯಿತು, ನೋಡಿ ತುಂಬ ಖುಷಿ ಆಯಿತು. ತುಂಬಾ ಖುಷಿ ಆಗ್ತಿದೆ. ಪ್ರತಿ ಒಂದು ಸೀನಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡ್ತಿರೋದನ್ನ ನೋಡಿ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರಿಂದನೂ ಕೂಡ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನಿಮ್ಮ ಕೈಯಲ್ಲಿದೆ, ನೀವೇ ಇದನ್ನ ನಮಗೆ ಗೆಲ್ಲಿಸಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹೌದು, ನನ್ನ ಪಾತ್ರ ಕುಸುಮಕ್ಕೆ ಆಕ್ಚುಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ ಎಲ್ಲರೂ. ತುಂಬಾ ಒಳ್ಳೆ ಪಾತ್ರ ಅಂತ ನನಗೆ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ. ರೆಸ್ಪಾನ್ಸ್ ನೀವೇ ನೋಡಿದ್ರಲ್ಲ, ಎಷ್ಟು ಸಖತ್ ಖುಷಿ ಆಗ್ತದೆ. ನಿಮ್ ಖುಷಿನೇ ನಮ್ ಖುಷಿ. ಇದೇ ಖುಷಿ, ಈ ಚಪ್ಪಾಳೆ, ಈ ಶಿಳ್ಳೆ, ಮತ್ತೆ ಆ ಸೈಲೆನ್ಸು ಯೋಚನೆ ಮಾಡಿದ್ರಲ್ಲ, ಅದು ಇದೆಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದೆ ನಾನು. ಖುಷಿ ಆಯ್ತು. ಇರೋಬರ ಥಿಯೇಟ್ರಿಗೆ ನುಗ್ತೀನಿ. ಈಗ ಕರ್ನಾಟಕ ಎಲ್ಲ ಎಷ್ಟಾಗುತ್ತೆ ಅಷ್ಟು ಥಿಯೇಟ್ರಿಗೆ ಓಡಾಡ್ತೀನಿ. ಅದನ್ನ ನೋಡ್ಬೇಕು. ಏನಿಲ್ಲ, ಸಿನಿಮಾ ಪ್ರಸ್ತುತ ಸಮಾಜಕ್ಕೆ ಜಸ್ಟ್ ಕನ್ನಡಿ ಹಿಡಿಯೋ ಕೆಲಸ ಮಾಡಿದ್ದೀನಿ. ಕನ್ನಡಿಲಿ ಏನೇನು ಕಾಣಿಸ್ತೋ ನೀವೇ ನೋಡ್ಕೊಳ್ಳಿ. ನಾನು ನಮ್ಮ ನಿರ್ಮಾಪಕ ಸರ್ ನನ್ನ ನವೀನ್ ಸರ್ ಹೇಳ್ತಾರೆ ಅವ್ರು ಇನ್ನೇನು ಮಾಡ್ತಾರೆ ಅಂತ. ಈ ರೆಸ್ಪಾನ್ಸ್ ರೋಡ್ ಶೋಸ್ ಎಲ್ಲ ಪ್ಲಾನ್ ಮಾಡಿದೀವಿ. ಈಗ ಪ್ರತಿಯೊಂದು ಸೆಂಟರ್ಸ್ಗೂ ಹೋಗಿ ವಿಸಿಟ್ ಮಾಡಿ, ಪ್ರತಿಯೊಂದು ಸೆಂಟರ್ಗೂ ಹೋಗಿ ವಿಸಿಟ್ ಮಾಡೋದೆಲ್ಲ ಇದೆ. ಸೊ ಆ ಪ್ಲಾನ್ ಎಲ್ಲ ನಡೀತಿದೆ ಈಗ ಜೋರಾಗಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಒಳ್ಳೆ ಕಂಟೆಂಟ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಂದೇನು ವಿಷಯ ಅಂದರೆ, ಬಿದ್ದೋದವ್ರನ್ನ ಲಾರಿ ಸಂಸ್ಥೆಯವರು ನಮ್ಮನ್ನ ಕೈ ಹಿಡಿದ ಮೇಲೆ ಎತ್ತಿದ್ದಾರೆ. ಇವತ್ತು ನೀವೆಲ್ಲ ಇಲ್ಲಿ ಏನು ನೋಡ್ತಿರೋ ಈ ಸಂಭ್ರಮಕ್ಕೆಲ್ಲ ಲಾರಿ ಸಂಸ್ಥೆ, ಮನೋಹರ್ ಸರ್ ಆಗಿರ್ಬೋದು, ವೇಲು ಸರ್ ಆಗಿರ್ಬೋದು, ಎಲ್ಲರೂ, ನವೀನ್ ಸರ್, ತುಂಬ ಖುಷಿ ಆಗ್ತಾ ಇದೆ. ಈ ಸಂದರ್ಭ, ಈ ಕ್ಷಣ ನೀವು ನೋಡೋಕೆ ಕಾರಣ ಲಾರಿ ಸರ್. ಇವರಿಲ್ಲ ಅಂದಿದ್ರೆ ನಾವು ದೇವರಣೆಗೂ ಈ ಸಿನಿಮಾದಿಂದ ಆಚೆ ಬರ್ತಿರ್ಲಿಲ್ಲ. ನಮ್ಮಂಥ ಮುಖಗಳು ಇಲ್ಲಿ ಬಂದು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಹಾರ್ಡ್ ವರ್ಕ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ನಾನು ಕೇಳ್ತಾ ಇದ್ದೀನಿ, ಮೀಡಿಯಾದವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತಾ ಅಷ್ಟೇ. ನಿಮಗೆ ಅನ್ಸಿದ್ದನ್ನ ಜನಕ್ಕೆ ತಲುಪಿಸಿ, ಇನ್ನೂ 4 ಜನಕ್ಕೆ ತಲುಪಿಸಿ, ಅವ್ರು ನೋಡಿ ಅವ್ರ ಅಭಿಪ್ರಾಯ ತಿಳಿಸಿದ್ರೆ ನಂಗೆ ಅದು ಖುಷಿ. ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೋದು ಅಷ್ಟೇ. ನಾನು ಏನು ಮಾಡ್ಬೋದು, ಕೆರೆ ನೀರೇ ಕೆರೆ ಚೆಲ್ಲೋ ನಂಗೆ ಇನ್ನೇನಾದ್ರೂ ಮತ್ತೆ ನಾನು ಇನ್ನೊಂದಷ್ಟು ಸಿನಿಮಾ ಮಾಡ್ತೀನಿ, ಇನ್ನೊಂದಷ್ಟು ಒಳ್ಳೆ ಕಥೆಗಳು ಬರಿತೀನಿ. ಈ ಪ್ರೋತ್ಸಾಹನ ನಾನು ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಇದಾವೆ ಬೇಜಾನು. ಸೊ ಅದು ಮಾಡೋದಕ್ಕೆ ಉಪಯೋಗಿಸ್ತೀನಿ. ಭಾರಿ ಖುಷಿ ಆಗ್ತಾ ಇದೆ ನಮಗೆ. ಆ್ಯಕ್ಚುಲಿ
ಫಿಲಮ್ ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಈ ಥರದ್ದು ಅನ್ನೋ ಥರದಲ್ಲಿ ತಲೆ ಇಟ್ಕೊಂಡು ಮಾಡಿದ್ದು. ಬಟ್ ಇವತ್ತು ಸಿಂಗಲ್ ಸ್ಕ್ರೀನಲ್ಲಿ ನೋಡಿ ಸಖತ್ ಸರ್ಪ್ರೈಸ್ ಆಯಿತು. ಯಾಕೆಂದರೆ ಮಾಸ್ ಆಡಿಯನ್ಸ್ ಇಲ್ಲೆಲ್ಲ ಇದ್ದದ್ದು, ಅಂದರೆ ಅಭಿಮಾನಿಗಳು ಈ ಥರದವರು, ಅವರು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಪ್ರತಿಯೊಂದು ಸೀನ್ಗಳು, ಪ್ರತಿಯೊಂದು ಡೈಲಾಗು ಮತ್ತು ಎಸ್ಪೆಷಲಿ ಫೈಟು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅದೇ ಭಾರಿ ಖುಷಿ ಆಯಿತು. ಓವರಾಲ್ ಎಸ್ಪೆಷಲಿ ವಿನಯ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅದು ಸುಮ್ಮನೆ ಹೇಳೋದಲ್ಲ. ಯೂಶಲಿ ಏನಾಗುತ್ತೆ, ಯಾವುದೋ ಆ್ಯಕ್ಷನ್ ಬಂದರೆ ಇನ್ನೇನೋ ಬಂತಂದರೆ ಅನ್ನೋದು ಬೇರೆ, ಬಟ್ ಸೈಲೆನ್ಸಲ್ಲಿ, ಎಮೋಷನಲ್ ಸೀನ್ಗಳಲ್ಲಿ, ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಸೂಪರಾಗಿ ಮಾಡಿದ್ದಾರೆ. ನಾನೇ ಪರ್ಸ್ನಲಿ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಸಖತ್ ಫ್ಯಾನ್ ಆಗ್ಬಿಟ್ರೆ ವಿನಯ್ ಸರ್ಗೆ. ಆಮೇಲೆ ಮೇಘಾ ಶೆಟ್ಟಿ ಅವರು, ಅವ್ರದ್ದು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅವರಿಬ್ಬರು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಖುಷಿ ವಿಚಾರ ಏನಂದರೆ ಆಡಿಯನ್ಸು ತುಂಬ ಖುಷಿಯಾಗಿ ಥಿಯೇಟ್ರ್ನಲ್ಲಿ ಎಂಜಾಯ್ ಮಾಡಿ ಅದೇ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅನ್ನೋ ಹೋಪ್ಸ್ ಇದೆ. ಎಲ್ಲ ಬಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ಖುಷಿ ಇದೆ. ಸುಮಾರು ವರ್ಷದ ಜರ್ನಿ ನಾನು ಮತ್ತು ದೇವನೂರು ಚಂದ್ರ ಅವ್ರದ್ದು. ಎಸ್ಪೆಷಲಿ ಹಾಡುಗಳು ತುಂಬ ಇರುವಂಥ ಫಿಲಮ್ಮು. ಆ ಥರ ಎಲ್ಲರಿಗೂ ಸಿಗಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ. ನನ್ನ ಫಾರ್ಚುನೇಟ್ಲಿ ಆ ಥರದ ಅವಕಾಶ ಸಿಕ್ಕಿದೆ. ಮತ್ತು ನನಗೆ ಫಸ್ಟ್ ಟೈಮು ದೊಡ್ಡ ಮನೆಗೆ ಪರಿಚಯ ಮಾಡಿಕೊಟ್ಟಂಥ ಸಿನಿಮಾ ಇದು ಗ್ರಾಮಾಯಣ. ಅಫ್ಕೋರ್ಸ್ ಪೆಪೆ ಆಮೇಲೆ ಮಾಡಿದ್ದು, ಬಟ್ ರಿಲೀಸ್ ಮುಂಚೆನೇ ಆಯಿತು. ಸೊ ಹಾಗಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಪರ್ಸ್ನಲಿ. ಮತ್ತು ಇಡೀ ಒಂದು ಇವತ್ತು ಏನು ರೆಕಾರ್ಡಿಂಗ್ ಬಗ್ಗೆ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಅದೆಲ್ಲನೂ ತುಂಬಾ ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಗ್ತಾ ಇದೆ, ಯಾಕಂದರೆ ಗ್ರಾಮಾಯಣ ಅದ್ರ ಜರ್ನಿ ನನಗೆ ಗೊತ್ತು. ಹಾಗಾಗಿ ಗ್ರಾಮಾಯಣದ ನಾನು ನೋಡೋದಕ್ಕೆ ತುಂಬ ಕಾಯ್ತಾ ಇದ್ದೆ. ಫಸ್ಟ್ ಫ್ಯಾನ್ಸ್ ಜೊತೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಜನ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಅಂದರೆ ಚಂದ್ರು ಸರ್ ಕನಸು ಏನಿದೆ, ಅವರು ಆ ಕನಸನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನು ಪಾತ್ರಗಳ ಮೂಲಕ ಹೇಳಿದ್ದಾರೆ ಅನ್ನೋದು ಇವತ್ತು ತೆರೆ ಮೇಲೆ ಕಾಣಿಸ್ತಾ ಇದೆ. ಅದ್ಭುತವಾದಂಥ ಮ್ಯೂಸಿಕ್, ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳಲೇಬೇಕು. ಅಂದರೆ ಇಲ್ಲಿ ತನಕ ಅವರ ಸಾಫ್ಟ್ ಕ್ಯಾರೆಕ್ಟರ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಬಹುಶಃ ಇವರು ಸಾಫ್ಟಾಗಿ ಇದು ಮಾಡ್ತಾರೆ ಇನ್ನೂ ಕೂಡ ಅಂತ ಅಂದ್ಕೊಂಡವರಿಗೆ ಒಂದು ಮಾಸ್ ವಿನಯ್ ರಾಜ್ಕುಮಾರ್ ಇವತ್ತು ಮತ್ತೆ ಸಿಕ್ಕಿದ್ದಾರೆ ನಮಗೆ. ನಾನು ಕೆಲವೊಂದು ಫ್ರೇಮ್ಗಳಲ್ಲಿ ಅಪ್ಪು ಸರ್ನ ನೋಡ್ದಂಗೆ ಆಗುತ್ತೆ. ಅಂದರೆ ಆ ಅಗ್ರೆಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು. ಸೊ ಮತ್ತೆ ನಮಗೆ ಒಬ್ಬ ಮಾಸ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ವಿನಯ್ ರಾಜ್ಕುಮಾರ್ ಅವರ ಮೂಲಕ ಮತ್ತೆ ಎಂಟ್ರಿ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದೇ ಮ್ಯೂಸಿಕ್ ಪೂರ್ಣ ಸರ್ದು ಹಾಗೆ, ಪೂರ್ಣ ಸರ್ ರೈಟ್ ಫ್ರಮ್ ಲೂಸಿಯಾದಿಂದ ಒಳ್ಳೊಳ್ಳೆ ಹಾಡುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಬಟ್ ಗ್ರಾಮಾಯಣಕ್ಕೆ ಅವರು ಕೊಟ್ಟಂಥ ಮ್ಯೂಸಿಕ್ ಇದೆಯಲ್ಲ, ಕೆಲವೊಂದು ಕಡೆಯಲ್ಲಿ ನಾವು ತುಂಬ ಅವರು ಫೋಕ್ ಬ್ಲೆಂಡ್ ಆಗಿ ಆ ಒಂದು ಬೀರೇದೇವರ ಒಂದು ಜಾತ್ರೆಯ ಇದು ಎಲಿಮೆಂಟ್ಸ್ ಆಗಿರ್ಬೋದು, ಅಥವಾ ಒಂದಿಷ್ಟು ಎಮೋಷ್ನಲ್ ಇದೇನಿದೆ ಸಾಂಗ್ಸ್ ಇದೆ, ಅದನ್ನು ರೆಗ್ಯುಲರ್ ಎಮೋಷ್ನಲ್ ಸಾಂಗ್ಸ್ ಮಾಡದೆ ಅಲ್ಲಿ ಒಂದು ಫೋಕ್ ಎಲಿಮೆಂಟ್ ಇಟ್ಟು ವಾಯ್ಸ್ ಮಾತ್ರ ಜಾಸ್ತಿ ಇಟ್ಟು ಅಲ್ಲಿ ತುಂಬ ಆಪ್ತವಾದಂಥ ಸಾಹಿತ್ಯವನ್ನು ಇಟ್ಟು ಈ ರೀತಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಹಾಗೆ ಸೀನನ ಥೀಮ್ ಮ್ಯೂಸಿಕ್ ಏನಿದೆ ಅದು ಕೂಡ ಹೌದು. ಸೊ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಆ ಮ್ಯೂಸಿಕನ್ನು ಕೇಳ್ತಾ ಆ ಪಾತ್ರಗಳಿಗೆ, ಆ ಊರು, ನಿಮಗೆಲ್ಲೂ ಆ ಊರಿನ ಪಾತ್ರಗಳೆಲ್ಲೂ ನಿಮಗೆ ಇಲ್ಲಿಂದ ಸಿಟಿಯವರು ಹೋಗಿ ಮಾಡಿದ್ದು ಅನ್ಸೋದೇ ಇಲ್ಲ. ತುಂಬ ಅಥೆಂಟಿಕ್ ಆಗಿ ಕಟ್ಕೊಟ್ಟಿದ್ದಾರೆ ಚಂದ್ರು ಅವರು.